ರಾಜಣ್ಣ ಅವರು ರಾಜೀನಾಮೆ ರಾಜಣ್ಣವ್ರದ್ದು ನಾನು ಕೇಳ್ಪಟ್ಟೆ. ಅವರು ಅವರ ಅನಿಸಿಕೆಗಳನ್ನ ಹೇಳಿದ್ದಾರೆ. ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಅವರು ಕೊಟ್ಟಿರೋದನ್ನ ಅಕ್ಸೆಪ್ಟ್ ಮಾಡೋದು ಮತ್ತು ಮುಂದಕ್ಕೆ ಅಕ್ಸೆಪ್ಟ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಆನ್ ದ ಫ್ಲೋರ್ ಆಫ್ ದ ಹೌಸ್ ಸ್ಟೇಟ್ಮೆಂಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ನೋಡಿದೆ. ಹಾಗಾಗಿ ರಾಜಕಾರಣವನ್ನ ಅವರ ಪಕ್ಷದ ಚೌಕಟ್ಟಿನಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಅಂತ ನಾನು ಭಾವಿಸ್ತೀನಿ. ಬಟ್ ಆದ್ರೂ ಕೂಡ ರಾಜಣ್ಣ ಅಂತ ಒಬ್ಬ ಹಿರಿಯ ರಾಜಕಾರಣಿಗೆ ಮತ್ತು ಅವ್ರು ಮಾತಾಡಿರ್ತಕ್ಕಂಥ ಉದ್ದೇಶಗಳು ಬೇರೆ ಯಾವ್ದು ಇಲ್ಲ, ನೈಜವಾಗಿರ್ತಕ್ಕಂಥದ್ದನ್ನ ಹೇಳಿರ್ತಾರೆ. ತಪ್ಪು ಆಗಿರ್ತಕ್ಕಂಥದ್ದನ್ನ ಈ ತರ ಹಿಂಗೆ ಆಗಿದೆ, ಎಲ್ಲಾ ಪಾರ್ಟಿಯಲ್ಲೂ ಕೂಡ ಆಗಿರ್ಬೋದು, ಎಲ್ಲಾ ಸಂದರ್ಭದಲ್ಲೂ ಕೂಡ ಆಗಿರೋ, ಎಲ್ಲಾ ಕಾಲಘಟ್ಟದಲ್ಲೂ ಕೂಡ ಆಗಿರ್ಬೋದು ಅನ್ನೋ ಹೇಳೋದಕ್ಕೆ ಅದನ್ನ ಒಂದು ಪ್ರತಿಷ್ಠೆಯಾಗಿ ತಗೊಂಡು ಅವ್ರ ಮೇಲೆ ಒಂದು ಗದಾ ಪ್ರಹಾರ ಮಾಡಿ ಇದನ್ನ ರಾಜೀನಾಮೆ ಕೊಟ್ಟು ಹೋಗು ಅಥವಾ ನಿನ್ನನ್ನು ಎಕ್ಸ್ಪೆಲ್ ಮಾಡ್ತೀವಿ ಪಾರ್ಟಿಯಿಂದ ಅಂತ ಹೇಳ್ತಕ್ಕಂಥದ್ದು ಅಷ್ಟು ಸೂಕ್ತ ಅಲ್ಲ ಅಂತ ಹೇಳಿ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಅಭಿಪ್ರಾಯ. ಆದ್ರೂ ಕೂಡ ಇದು ಅವರ ಕಾಂಗ್ರೆಸ್ ಒಳಗಡೆಗೆ ಇರ್ತಕ್ಕಂಥ ಅವರ ಚೌಕಟ್ಟಲ್ಲಿ ಇರ್ತಕ್ಕಂಥ ಮಾತುಗಳು, ಅವರು ತಗೊಂಡಿರ್ತಕ್ಕಂಥ ತೀರ್ಮಾನಕ್ಕೆ ನಾವು ಯಾರು ಕೂಡ ದೊಡ್ಡ ಮಾತುಗಳನ್ನ ಆಡೋದಕ್ಕೆ ಅಷ್ಟು ಸೂಕ್ತ ಅಲ್ಲ ಅಂತನೂ ಕೂಡ ಭಾವಿಸ್ತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.